ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ತಮ್ಮನಾಯಕನಹಳ್ಳಿ ಗೇಟ್ ಹತ್ರ ಒಂದು ಮರ್ಡರ್ ಕೇಸ್ ಈಗ ಲೇಟ್ ನೈಟ್ ರಿಪೋರ್ಟ್ ಆಗಿದೆ, ಜಸ್ಟ್ ಅರ್ಧ ಗಂಟೆ ಮುಂಚೆ. ಸೊ ಒಬ್ಬರು ವೆಂಕಟೇಶ್, ಅರೌಂಡ್ ಅವ್ರದ್ದು 54 ಇಯರ್ಸ್ ಏಜ್ ಇದೆ. ಅದೇ ಊರವ್ರದ್ದು ತಮ್ಮನಾಯಕನಹಳ್ಳಿ. ಕೃಷಿ ವ್ಯವಸಾಯ ಮತ್ತು ಮಂಡಿಯಲ್ಲಿ ಕೂಡ ಕೆಲಸ ವಗैरह ಮಾಡ್ತಾರೆ. ಸೊ ಅವರದ್ದು ಈಗ ನಮಗೆ ಬಾಡಿ ಸಿಕ್ಕಿದೆ. ಪ್ರೈಮಾ ಫೇಸಿ ಶಾರ್ಪ್ ವೆಪನ್ಸಿಂದ ತಲೆ ಮೇಲೆ, ಫೇಸ್ ಮೇಲೆ ಮತ್ತು ಕೈ ಮೇಲೆ ಅಟ್ಯಾಕ್ ಆಗಿದೆ. ಜೊತೆಗೆ ಸ್ಕೂಟಿಯಲ್ಲಿ ಇದ್ದಾರೆ ಅವರು. ಒಂದು ವೈಟ್ ಕಲರ್ದು ಸ್ಕೂಟಿ ವೆಹಿಕಲ್ ಇದೆ ಜೊತೆಗೆ. ಸೊ ಅದೇ ದಾರಿಯಲ್ಲಿ ಅವ್ರಿಗೆ ಯಾರು ಸ್ಟಾಪ್ ಮಾಡಿ ಅಡ್ಡ ಹಾಕಿ ಅಟ್ಯಾಕ್ ಮಾಡಿದ್ದಾರೆ. ಸೊ ಈಗ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾಯಿದ್ದೀವಿ, ಹೇಗೆ ಯಾರ ಜೊತೆ ಏನಾದರೂ ದ್ವೇಷ ವಗैरह ಇದೆ ಅಥವಾ ಏನೋ ಈ ಥರದ್ದು ಎನಿಮಿಟಿ ವಗैरह ಇದೆ. ಸೊ ಚೆಕ್ ಮಾಡ್ತಾಯಿದ್ದೀವಿ, ಬೇಗ ಪತ್ತೆ ಮಾಡಿಕೊಂಡು ಅರೆಸ್ಟ್ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ತಮ್ಮನಾಯಕನಹಳ್ಳಿ ಗೇಟ್ ಹತ್ರ ಒಂದು ಮರ್ಡರ್ ಕೇಸ್ ಈಗ ಲೇಟ್ ನೈಟ್ ರಿಪೋರ್ಟ್ ಆಗಿದೆ, ಜಸ್ಟ್ ಅರ್ಧ ಗಂಟೆ ಮುಂಚೆ. ಸೊ ಒಬ್ಬರು ವೆಂಕಟೇಶ್, ಅರೌಂಡ್ ಅವ್ರದ್ದು 54 ಇಯರ್ಸ್ ಏಜ್ ಇದೆ. ಅದೇ ಊರವ್ರದ್ದು ತಮ್ಮನಾಯಕನಹಳ್ಳಿ. ಕೃಷಿ ವ್ಯವಸಾಯ ಮತ್ತು ಮಂಡಿಯಲ್ಲಿ ಕೂಡ ಕೆಲಸ ವगैरह ಮಾಡ್ತಾರೆ. ಸೊ ಅವರದ್ದು ಈಗ ನಮಗೆ ಬಾಡಿ ಸಿಕ್ಕಿದೆ. ಪ್ರೈಮಾ ಫೇಸಿ ಶಾರ್ಪ್ ವೆಪನ್ಸಿಂದ ತಲೆ ಮೇಲೆ, ಫೇಸ್ ಮೇಲೆ ಮತ್ತು ಕೈ ಮೇಲೆ ಅಟ್ಯಾಕ್ ಆಗಿದೆ. ಜೊತೆಗೆ ಸ್ಕೂಟಿಯಲ್ಲಿ ಇದ್ದಾರೆ ಅವರು. ಒಂದು ವೈಟ್ ಕಲರ್ದು ಸ್ಕೂಟಿ ವೆಹಿಕಲ್ ಇದೆ ಜೊತೆಗೆ. ಸೊ ಅದೇ ದಾರಿಯಲ್ಲಿ ಅವ್ರಿಗೆ ಯಾರು ಸ್ಟಾಪ್ ಮಾಡಿ ಅಡ್ಡ ಹಾಕಿ ಅಟ್ಯಾಕ್ ಮಾಡಿದ್ದಾರೆ. ಸೊ ಈಗ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾಯಿದ್ದೀವಿ, ಹೇಗೆ ಯಾರ ಜೊತೆ ಏನಾದರೂ ದ್ವೇಷ ವगैरह ಇದೆ ಅಥವಾ ಏನೋ ಈ ಥರದ್ದು ಎನಿಮಿಟಿ ವगैरह ಇದೆ. ಸೊ ಚೆಕ್ ಮಾಡ್ತಾಯಿದ್ದೀವಿ, ಬೇಗ ಪತ್ತೆ ಮಾಡಿಕೊಂಡು ಅರೆಸ್ಟ್ ಮಾಡ್ತೀವಿ.